ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ, ಇವತ್ತಿನ ವಿಡಿಯೋ ಏನು ಅಂದರೆ ಗೆಟ್ ಟುಗೆದರ್, ಫ್ಯಾಮಿಲಿಗಳನ್ನ ಕರೆದು ಊಟ ಮಾಡೋದು. ನಾನು ಗೆಟ್ ಟುಗೆದರ್ ಅಂತ ಅಂದ್ಕೊಂಡ್ರೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇನಾದ್ರು ಬೇರೆ ಇದೆಯಾ ಅಂತ ಗೊತ್ತಿಲ್ಲ. ಅದಕ್ಕೆ ಮುಂಚೆ ನನ್ನ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಮಾಡಿ, ಹಾಗೆ ಆಲ್ ಬಟನ್ ಅಂತ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಮಾಡೋ ವಿಡಿಯೋಗಳೆಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ. ಮತ್ತು ವಿಡಿಯೋ ಕೊನೆಯವರೆಗೂ ನೋಡಿ, ತುಂಬ ಚೆನ್ನಾಗಿದೆ, ಟಿಪ್ಸ್ ಇದೆ. ನಾನಿವತ್ತು ಮಟನು ಮತ್ತು ಚಿಕನ್ ಎರಡೂ ಮಾಡ್ತಾಯಿದ್ದೀನಿ. ನಾನು ಹೆಂಗೆ ಮಾಡೋದು ಅಂತೆಲ್ಲ ತೋರ್ಸೋಕ್ಕಾಗಿಲ್ಲ, ಎಲ್ಲ ಅರ್ಜೆಂಟಲ್ಲಿ ಅಡುಗೆ ಮಾಡಿದೆ, ಒಬ್ಬಳೇ ಮಾಡ್ತಾಯಿದ್ದೆ. ಆದ್ದರಿಂದ ನೋಡಿ, ಚಕ್ಕೆ, ಲವಂಗ, ಶುಂಠಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಟೊಮೊಟೊ, ಸ್ವಲ್ಪ ತೆಂಗಿನಕಾಯಿ ಎಲ್ಲನೂ ಹಾಕ್ಕೊಂಡು, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಚಿಕನ್ ಚಾಪ್ಸ್ ಥರ ಮಾಡ್ತಾಯಿದ್ದೀನಿ. ಅದಕ್ಕೊಂದು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು, ಒಂದು ಸ್ವಲ್ಪ ಕಾಳು ಮೆಣಸು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಚಿಕನ್ನು ಸುಂಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕಿ ಇದು ಬೇಯಕ್ಕೆ ಇಟ್ಬಿಟ್ಟು ಒಂದು ಸೈಡಲ್ಲಿ ನಾನು ಮಟನ್ಗೂ ರೆಡಿ ಮಾಡ್ಕೋಬೇಕು. ಆದ್ದರಿಂದ ಫಸ್ಟಿಗೆ ನಾನು ಚಿಕನ್ನು ಸ್ವಲ್ಪ ಆಡಿಸ್ಕೊಳ್ಳೋಕ್ಕೆ ಈರುಳ್ಳಿ ಹಾಕ್ಕೊಂಡಿಲ್ಲ. ಈರುಳ್ಳಿನ ಹಾಗೆ ಕಟ್ ಮಾಡಿ ಕಟ್ ಮಾಡಿ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ, ರುಬ್ಕೊಳ್ಳೋಕೆ ಹಾಕ್ಕೊಂಡಿಲ್ಲ. ಯಾರು ಚಾಪ್ಸ್ಗೆ ಈರುಳ್ಳಿನ ರುಬ್ಬಲ್ಲ, ಫ್ರೈಗೆ ಬೇಕಂದರೆ ಹಾಕೋತಾರೆ ಒಬ್ಬೊಬ್ಬರು ಅದನ್ನು ಹಾಕಲ್ಲ. ನಾನು ಹಾಕ್ತಾಯಿದ್ದೀನಿ. ಈ ಚಿಕನ್ ಬೇರೆ ಕಡೆ ನಾನು ಸುಂಡಿಸಿ ನೀಟಾಗಿ ಇಟ್ಟಿದ್ದೀನಿ. ಅದಕ್ಕೆ ನಾನು ಗ್ರೇವಿನ ಚೆನ್ನಾಗಿ ಫಸ್ಟು ಅದ್ರದ್ದು ಪುದೀನ ಸೊಪ್ಪೆಲ್ಲ ಹಾಕಿದ್ದೀನಲ್ವ, ತುಂಬ ಅದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಹೀಗೆ ಹುರ್ಕೋಬೇಕು. ಅದೊಂದು ಸ್ವಲ್ಪ ಕೊತ ಅಂತ ಕುದಿಯೋವರೆಗೂ ಹುರಿದ್ರೆ ಅದ್ರದ್ದು ಹಸಿ ವಾಸನೆ ಹೋಗ್ಬಿಡುತ್ತೆ. ಆಮೇಲೆ ಚಿಕನ್ ತಗೊಂಡು ಈಗ ಸುಣ್ಸಿಟ್ಕೊಂಡಿದ್ದೀವಲ್ಲ ನೀರೆಲ್ಲನೂ, ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ನೀರೆಷ್ಟು ಬೇಕಷ್ಟು ಹಾಕ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕೋಬೇಕು, ಗೊಜ್ಜಂಗೆ ಮಾಡ್ತಾಯಿರೋದಲ್ವ ಚಾಪ್ಸು, ಅದಕ್ಕೆ ನೀರು ಸ್ವಲ್ಪನೇ ಹಾಕಿ ಮುಚ್ಚಿ ಮಡಗಿ ಬೇಯಿಸಬೇಕು ಚಿಕನ್ನ. ನೋಡಿ, ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಚಿಕನ್ ಬೇಯೋ ಗಂಟೆ ಬೆಂದು ಈ ನೀರು ಸುಂಡೋಗುತ್ತೆ, ಗೊಜ್ಜು ಕಮ್ಮಿ ಆಗುತ್ತೆ. ಯಾವಾಗಲೂ ನಾನು ವಿಡಿಯೋ ಫಸ್ಟಲ್ಲೇ ಹೇಳಿದೆ, ಒಂದು ಟಿಪ್ಸ್ ಹೇಳ್ತೀನಿ ಕೊನೆವರೆಗೂ ನೋಡಿ ಅಂತ. ಆಯಿತು, ಚಿಕನ್ ಬೇಯ್ತಾ ಇದೆ. ಅದ್ರ ಮಧ್ಯದಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ನೀರೆಲ್ಲ ಹಾಕ್ಬಿಟ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಿ ಮಾಡೋಗ್ಬಿಟ್ಟು ಒಂದು 10-15 ನಿಮಿಷ ಬೇಯಿಸ್ಬಿಟ್ರೆ ಗೊಜ್ಜು ರೆಡಿ ಆಗಿಬಿಡುತ್ತೆ. ತುಂಬ ಏನು ರಿಸ್ಕ್ ಇಲ್ಲ. ಇದಕ್ಕೇನಾದ್ರು ಖಾರ ಕಮ್ಮಿ ಇತ್ತು ಅಂದರೆ ಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರೋ ಇಲ್ಲಾಂದರೆ ಚಿಕನ್ ಮಸಾಲ ಪೌಡ್ರೋ ಏನಾದ್ರು ಆ್ಯಡ್ ಮಾಡ್ಕೋಬೋದು. ನನಗೆ ಖಾರ ಇದೆ ಜಾಸ್ತಿ ಇತ್ತು, ಹಂಗೂ ಒಂದು ಸ್ವಲ್ಪ ನಾನು ಚಿಲ್ಲಿ ಪೌಡ್ರು ಆ್ಯಡ್ ಮಾಡಿದ್ದೀನಿ. ಆಯಿತಾ, ಈಗ ಮಟನ್ ಇದು ಬೇಯ್ತಾ ಇರಲಿ ಸೈಡಲ್ಲಿ ಮಟನ್ ಸುಂಡಿಸ್ಕೊಂಡಿದ್ದೀನಿ. ನೋಡಿ, ಇದಕ್ಕೊಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನೀರೆಲ್ಲ ಸುಂಡೋಗೋವರೆಗೂ ಬೇಯಕ್ಕೆ ಇಟ್ಕೋಬೇಕು. ಚೆನ್ನಾಗಿ ಬೆಂದು ಚೆನ್ನಾಗಿ ನೀರೆಲ್ಲ ಸುಂಡಿದ್ಮೇಲೆ ಇದಕ್ಕೆ ಈರುಳ್ಳಿ ಖಾರ ಆಡಿಸ್ಕೊಂಡಿದ್ದೀನಿ. ನೋಡಿ, ಅದನ್ನು ಹಾಕೋದು ಏನೇನು ಐಟಮ್ಸ್ ಅಂತಲೇ ನಿಮಗೆ ಆ್ಯಡ್ ಮಾಡಿಲ್ಲ, ನಾನು ವಾಯ್ಸ್ ಇವಾಗ ಕೊಡ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ, ಲವಂಗ, ಕಾಳು ಮೆಣಸು ಇದಿಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದು ಮೆಂತ್ಯ ಸೊಪ್ಪು ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬ ಸಣ್ಣ ಕಟ್ ಮಾಡಿಲ್ಲ, ದಪ್ಪಕ್ಕೆ ಹಾಕಿದ್ದೀನಿ. ಯಾಕೆ ಅಂದರೆ ಅದು ತಿನ್ನಲ್ಲ ಅನ್ನೋರು ಪಕ್ಕಕ್ಕೆ ಎತ್ತಿಡ್ಬೋದು. ಅದರಿಂದ ಇದು ಸ್ವಲ್ಪ ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ಒಂದು ಕೂಗಿಸ್ಕೊಂಡು ಬರೋಣ. ಆವಾಗ ಒಂದು ಸ್ವಲ್ಪ ಬೆಂದಿರುತ್ತೆ. ಅಷ್ಟೊತ್ತಿಗೆ ತೆಂಗಿನಕಾಯಿ ಖಾರ ಎಲ್ಲನೂ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕೋಬೇಕು ನಾವು. ಈ ನೀರು ಎಷ್ಟಿದೆ, ಈರುಳ್ಳಿ ಖಾರದ ನೀರು, ಅಷ್ಟಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು. ಇದಕ್ಕೆ ನಾವು ಈರುಳ್ಳಿ ಖಾರ ಅಂತ ಕರಿತೀವಿ. ನಿಮ್ಮ ಕಡೆ ಎಲ್ಲ ಏನಂತ ಕರಿತೀವಿ ಅಂತ ಕಮೆಂಟಲ್ಲಿ ತಿಳಿಸಿ. ಒಂದು ಸ್ವಲ್ಪ ನೀವು ಈ ಥರ ಮಸಾಲೆ ಏನಾರು ಹಾಕ್ಕೊಳ್ತೀರಾ, ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಆಡಿಸಿ ಹಾಕ್ತೀರಾ ಹೆಂಗೆ ಅಂತ. ಅದು ಒಂದು ಕೂಗಿಸೋರಿಗೆ ಬನ್ನಿ. ಈಗ ಖಾರ ಆಡಿಸೋದು ಹೆಂಗೆ ಅಂತ, ತೆಂಗಿನಕಾಯಿ ಮತ್ತು ಚಿಲ್ಲಿ ಮತ್ತು ಧನಿಯಾ ಪೌಡ್ರು ಮತ್ತು ಕಡಲೆಕಾಳೆಲ್ಲ ಹಾಕಿ ಪೌಡ್ರ್ ಮಾಡಿಸಿಟ್ಕೊಂಡಿರ್ತೀವಿ. ನಾವು ಮಟನ್ ಮಸಾಲ ಅಂತ ಹೇಳ್ತೀವಿ ಇದಕ್ಕೆ.
ಆ ಪೌಡ್ರನ್ನ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಜಾಸ್ತಿ ಸಾಂಬಾರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ. ನಮ್ಮ ಮನೆಗೆ ಜಾಸ್ತಿ ಜನ ಬರ್ತಾರೆ ಅಂತೇಳಿ ಮಾಡಿದೆ, ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಆಯಿತಾ. ಇದಕ್ಕೆ ಇನ್ನೇನು ಹಾಕಲ್ಲ, ಕಾಯಿ, ಖಾರದ ಪುಡಿ ಮತ್ತು ಒಂದು ಟೊಮೊಟೊ ಹಾಕ್ಕೊಂಡು ರುಬ್ಕೊಂಬರ್ತೀನಿ. ರುಬ್ಬಿದ್ದ ನೋಡಿ ಹಿಂಗೆ ಅದು ಕೂಗಿರುತ್ತಲ್ವ, ಒಂದು ಕೂಗು, ಆ ಈರುಳ್ಳಿ ಖಾರ ಅದರೊಳಗೆ ನಾವು ಮಿಕ್ಸ್ ಮಾಡ್ಕೊಂಡು ಇವಾಗ ನೀರು ಎಷ್ಟು ಬೇಕೋ ಅಷ್ಟೂ ಮಿಕ್ಸಿ ಎಲ್ಲ ತೊಳೆದು ಹಾಕ್ಕೊಳ್ತೀನಿ. ಕೆಳಗಡೆ ಸ್ಟವ್ ಕಸಿದೆ ಕುದೀತಾ ಇರುತ್ತೆ. ಆಮೇಲೆ ಉಪ್ಪೆಲ್ಲ ಆ್ಯಡ್ ಮಾಡಿ ಮತ್ತೆ ಕುಕ್ಕರ್ ಮುಚ್ಚಬೇಕು. ಇದಕ್ಕೆ ನೋಡಿ ಇಷ್ಟು ನಾನು ಸಾಂಬಾರು ಮಾಡಿದ್ದೀನಿ. ಇದು 7 ಲೀಟ್ರ್ ಕುಕ್ಕರು. ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ, ಸಾಕಾಗಲ್ಲ ಅನಿಸುತ್ತೆ. ನೋಡಿ ಇಷ್ಟು ಹಾಕಿದ್ದೀನಿ. ತುಂಬ ಗಟ್ಟಿಗೇನು ಮಾಡಬಾರ್ದು ಮಟನ್ ಸಾರು, ಸ್ವಲ್ಪ ಇದಾಗಂತ ತುಂಬ ತೆಳ್ಳನೂ ಮಾಡಬಾರ್ದು, ಮೀಡಿಯಮ್ ಆಗಿರಬೇಕು. ನೋಡಿ ಹಿಂಗೆ ಕುಕ್ಕರ್ ಮುಚ್ಚಿ ಸಾಂಬಾರು ರೆಡಿ ಆಗಿದೆ. ತಿಂದು ನೋಡ್ತಾ ಇದ್ದೀನಿ ಟೇಸ್ಟ್ ಹೇಗಿದೆ ಅಂತ ನೋಡಿ. ನಾನು ವಿಡಿಯೋ ಕೊನೆವರೆಗೂ ನೋಡಿ ಟಿಪ್ಸ್ ಇದೆ ಅಂದೆ. ನೋಡಿ ಫ್ರೆಂಡ್ಸ್, ಯಾವಾಗಲೂ ರಿಲೇಷನ್ಗಳು ಅವಾಗವಾಗ ಯಾರನ್ನಾರು ಕರ್ದು ಊಟಕ್ಕೆ ಹಾಕಬೇಕು. ನಾವು ಹೋಗ್ತಾ ಇರಬೇಕು, ಅವರು ಬರ್ತಾ ಇರಬೇಕು. ಆವಾಗಲೇ ಫ್ಯಾಮಿಲಿ ಅಂದರೆ ಒಂದು ಹೊಂದಾಣಿಕೆ ಅಂತ ಇರೋದು. ಯಾವಾಗಲೂ ಅಷ್ಟೇ, ಯಾರನ್ನೇ ಆಗಲಿ ಸುಮ್ಮನೆನಾದರೂ ಒಂದು 15 ದಿವಸಕ್ಕೋ ತಿಂಗಳಿಗೋ ನಿಮ್ಮ ಮನೇಲಿ ಏನಾದರೂ ಒಂದು ಸ್ಪೆಷಲ್ ಮಾಡಿದಾಗ ಕರೀರಿ. ನೀವು ಹೋಗಿ ಅವ್ರನ್ನೂ ಕರೀರಿ. ಯಾರು ಫ್ರೆಂಡ್ಸ್ಗಳಂತೂ ಯಾರೂ ಆಗೋದಿಲ್ಲ. ಆಗೋರೆಲ್ಲ ರಿಲೇಷನ್ಗಳೇ. ಏನೇ ಕಷ್ಟಕ್ಕಾಗಲಿ ಒಳ್ಳೇದಕ್ಕಾಗಲಿ ಕೆಟ್ಟದಕ್ಕಾಗಲಿ ರಿಲೇಷನ್ಗಳೇ ಆಗಬೇಕು, ಬಂಧು ಬಳಗಗಳೇ ಆಗಬೇಕು. ಈ ಕಾಲದ ಮಕ್ಳುಗಳೆಲ್ಲ ಫ್ರೆಂಡ್ ಆಯ್ತಾರೆ, ನಮಗೆ ಫ್ರೆಂಡ್ಸ್ ಆಯ್ತಾರೆ ಅಂತ ಹೇಳ್ತಾರೆ. ಅವೆಲ್ಲ ಸುಮ್ಮನೆ ಸುಳ್ಳು. ದುಡ್ಡಿರೋ ಗಂಟ ಎಲ್ಲರೂ ಇರ್ತಾರೆ, ಆಮೇಲೆ ಹೋಯ್ತಾರೆ. ನನ್ನ ವಿಡಿಯೋ ಕೊನೆಯವರೆಗೂ ನೋಡ್ತಾ ಇರೋರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.